ಇವತ್ತಿನ ಈ ವಿಡಿಯೋದಲ್ಲಿ ಫೆಡರಲ್ ಬ್ಯಾಂಕ್ನಲ್ಲಿ ನಾವು ಯಾವ ರೀತಿಯಾಗಿ ಒಂದು ಜೀರೋ ಬ್ಯಾಲೆನ್ಸ್ ಅಕೌಂಟನ್ನು ಓಪನ್ ಮಾಡಬೇಕು, ಅದೇ ರೀತಿಯಾಗಿ ಒಂದು ಕಂಪ್ಲೀಟ್ ವಿಡಿಯೋ KYCಯನ್ನು ಕೂಡ ಹೇಗೆ ಕಂಪ್ಲೀಟ್ ಮಾಡಬೇಕಂತ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲೇದಾಗಿ ಈ ಅಕೌಂಟಿನ ಹೆಸರು ಫೆಡ್ ಸೆಲ್ಫಿ ಅಕೌಂಟ್ ಅಂತೇಳಿ ಇದೊಂದು ಜೀರೋ ಬ್ಯಾಲೆನ್ಸ್ ಫೆಸಿಲಿಟಿ ಕೊಡುತ್ತೆ. ಇದಕ್ಕೆ ಎಲಿಜಿಬಿಲಿಟಿಯನ್ನು ನೋಡೋದಾದರೆ ನೀವೇನಾದರೂ ಅಬವ್ 18 ಇಯರ್ಸು ಬಿಲೋ 70 ಇಯರ್ಸ್ ಇದ್ದರೆ ಈ ಅಕೌಂಟನ್ನು ಓಪನ್ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿಯಾದ ಒಂದು ಬ್ಯಾಲೆನ್ಸ್ ಮೇಂಟೈನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಮಾಸ್ಟರ್ ಕಾರ್ಡ್, ಕ್ರೌನ್ ಡೆಬಿಟ್ ಕಾರ್ಡ್ ಇರುತ್ತೆ. ಇದರ ಚಾರ್ಜಸ್ ಬಂದುಬಿಟ್ಟು 300 ಪ್ಲಸ್ GST ಅಂದರೆ ಒಂದು 354 ರುಪೀಸ್ ಆಗುತ್ತೆ ಅದು. ಅದೇ ರೀತಿಯಾಗಿ ಇಂಟರ್ನೆಟ್ ಬ್ಯಾಂಕ್ ಆಗಿರ್ಬೋದು, ಮೊಬೈಲ್ ಬ್ಯಾಂಕಿಂಗ್ ಆಗಿರ್ಬೋದು, ಇಮೇಲ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಎಲ್ಲವೂ ನಿಮಗೆ ಇಲ್ಲಿ ಕಂಪ್ಲೀಟ್ಲಿ ಫ್ರೀಯಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಧ್ಯದಾಗಿ ಈ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅಲ್ಲಿಂದ ಹೋಗಿ ಕ್ಲಿಕ್ ಮಾಡಿದರೆ ಇದೇ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಅದಾದ ನಂತರ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಇರುವಂಥವ್ರನ್ನೇ ಮೊಬೈಲ್ ನಂಬರನ್ನು ಹಾಕಬೇಕು. ಇಮೇಲ್ ಐಡಿಯನ್ನು ಹಾಕಿ ಕ್ಯಾಪ್ಚಾಯನ್ನು ಎಂಟರ್ ಮಾಡಿದ ನಂತರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನ ಎಕ್ಸೆಪ್ಟ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಒಂದು ಮೊಬೈಲ್ಗೆ ಬಂದಿರುವಂಥ OTP ಹಾಕಿ ಇಲ್ಲಿ ಅದರ ಕೆಳಗಡೆ ಇಲ್ಲಿ ಇಮೇಲ್ಗೆ ಬಂದಿರುವ ಒಂದು OTP ಹಾಕಿ ಇಮೇಲ್ OTP ಹಾಕಿ ಬರಲಿಲ್ಲ ಅಂದರೆ ರೀಸೆಂಟ್ ಕೂಡ ಮಾಡ್ಕೋಬೋದು. ಈಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೇನೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಆಧಾರ್ ಕಾರ್ಡಿನ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನ ಎಕ್ಸೆಪ್ಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಹಾಕಿ, ಪ್ಯಾನ್ ನಂಬರನ್ನು ಹಾಕಿ, ಮತ್ತು ಒಂದು ಪ್ಯಾನ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿ ನೇಮ್ ಇದೆ ಅಲ್ಲ ಫುಲ್ ನೇಮು ಆ ನೇಮನ್ನು ಹಾಕಿ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ಪ್ಯಾನ್ ಕಾರ್ಡ್ ಮೇಲೆ ಇರುವಂಥದ್ದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರು ಆಧಾರ್ ಕಾರ್ಡ್ ರಿಜಿಸ್ಟರ್ ಇರುವಂಥ ಒಂದು ಮೊಬೈಲ್ ನಂಬರ್ಗೆ OTP ಸೆಂಡ್ ಮಾಡ್ತಾರೆ. ಅದನ್ನು ಹಾಕಿ ಕ್ಯಾಪ್ಚಾನ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನಿಮ್ಮ ಒಂದು ಡೀಟೇಲ್ಸ್ ಇಲ್ಲಿ ಫೆಚ್ ಆಗುತ್ತೆ ಮತ್ತು ನಿಮ್ಮ ಪ್ಯಾನ್ ಕಾರ್ಡ್ನಲ್ಲಿರುವ ನೇಮ್ ಕೂಡ ಫೆಚ್ ಆಗುತ್ತೆ. ಅದಾದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಒಂದು ಫಾದರ್ ನೇಮನ್ನು ಹಾಕಿ, ಮದರ್ ನೇಮನ್ನು ಹಾಕಿ, ನಿಮ್ಮ ರಿಲಿಜನನ್ನು ಸೆಲೆಕ್ಟ್ ಮಾಡಿ ಮತ್ತು ಸಬ್ ಕಾಸ್ಟ್ ಅಂದರೆ ಒಂದು ಜನರಲ್ ಇದೆಯಾ OBC ಇದೆಯಾ ಅದನ್ನು ಸೆಲೆಕ್ಟ್ ಮಾಡಿ. ನಿಮ್ಮದೇನಾದರೂ ಆಧಾರ್ ಕಾರ್ಡ್ನಲ್ಲಿರುವ ಸೇಮ್ ಅಡ್ರೆಸ್ ಏನಾದರೂ ಕಮ್ಯುನಿಕೇಷನ್ ಅಡ್ರೆಸ್ ಇದ್ದರೆ ಇಲ್ಲಿ ಟಿಕ್ ಮಾರ್ಕ್ ಮಾಡಿ. ಇಲ್ಲ ನಮ್ಮದು ಕಮ್ಯುನಿಕೇಷನ್ ಅಡ್ರೆಸ್ ಬೇರೆ ಇದ್ದರೆ ಅದನ್ನು ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಕಂಪ್ಲೀಟಾಗಿ ಎಂಟರ್ ಮಾಡ್ತಾರಲ್ಲ ನಾಮಿನಿಯನ್ನು ಆ್ಯಡ್ ಮಾಡಬೇಕಾಗುತ್ತೆ. ನೀವು ಬೇಕಂದರೆ ಆಮೇಲೆ ಕೂಡ ಆ್ಯಡ್ ಮಾಡ್ಬೋದು. ಈಗಲೇ ಮಾಡಿ ತಿಳಿಸ್ಕೊಡ್ತೇನೆ. ಇಲ್ಲಿ ನಾಮಿನಿ ನೇಮನ್ನು ಹಾಕಿ, ನಾಮಿನಿ ಏಜನ್ನು ಹಾಕಿ, ಅವ್ರ ಜೊತೆ ನಿಮ್ಮ ರಿಲೇಷನ್ಸ್ ಏನು ಫಾದರು, ಫ್ರೆಂಡು, ಮದರು, ಗ್ರ್ಯಾಂಡ್ ಫಾದರು ಯಾವುದಿದೆ ಅದನ್ನು ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೋ ನಿಮ್ಮ ಎಂಪ್ಲಾಯ್ಮೆಂಟ್ ಟೈಪನ್ನು ಸೆಲೆಕ್ಟ್ ಮಾಡಿ. ನೀವು ಸ್ಟೂಡೆಂಟು, ಬಿಸ್ನೆಸ್ಸು, ಸ್ಯಾಲ್ರಿಡು ಅದನ್ನ ಹಾಕಿ ಮತ್ತು ಎಂಪ್ಲಾಯರ್ ನೇಮನ್ನು ಹಾಕಿ, ನಿಮ್ಮ ಮಂತ್ಲಿ ಇನ್ಕಮ್ ಎಷ್ಟು ಅದನ್ನ ಹಾಕಿ ಮತ್ತು ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಅದನ್ನ ಹಾಕಿ, ನಿಮ್ಮ ಕ್ವಾಲಿಫಿಕೇಷನ್ ಏನನ್ನು ಹಾಕಿ. ಅದಾದ ನಂತರ ಇಲ್ಲಿ ಅಕೌಂಟ್ ಡೀಟೇಲ್ಸು ಬ್ರ್ಯಾಂಚನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವುದೋ ಒಂದು ಅಡ್ರೆಸ್ಸನ್ನು ಕೊಟ್ಟಿರ್ತಾರಲ್ಲ ಆ ಅಡ್ರೆಸ್ ನಿಯರ್ ಬೈ ಒಂದು ಬ್ರ್ಯಾಂಚಿನ ಡೀಟೇಲ್ಸ್ ಕೊಟ್ಟಿರ್ತಾರೆ ಅದನ್ನು ಹಾಕಿ. ಮತ್ತು ಸ್ಕೀಮ್ನಲ್ಲಿ ಏನು ಸೆಲೆಕ್ಟ್ ಮಾಡ್ಬೇಕಂದ್ರೆ ಸ್ಕೀಮ್ನಲ್ಲಿ ನೀವೇನು ಮಾಡಬೇಕು, ಇಲ್ಲಿ ನೋಡ್ಬೋದು ಇಲ್ಲಿ ಬ್ರ್ಯಾಂಚ್ಗಳು ಶೋ ಆಗ್ತಾಯಿದೆ, ಬ್ರ್ಯಾಂಚನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಸ್ಕೀಮ್ನಲ್ಲಿ ಫೆಡ್ ಸೆಲ್ಫಿ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಬೇರೆ ಅಕೌಂಟನ್ನು ಕ್ಲಿಕ್ ಮಾಡಿದರೆ ಅಲ್ಲಿ ಒಂದು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡೋಕ್ಕಾಗುತ್ತೆ. ಅಲ್ಲಿ ಫೀಚರ್ಸ್ ಕೂಡ ಜಾಸ್ತಿ ಸಿಗುತ್ತೆ. ಆದರೆ ನೀವೇನಾದರೂ ಆನ್ಲೈನ್ ಟ್ರಾನ್ಸಾಕ್ಷನ್ಗೆ ಮಾತ್ರ ಯೂಸ್ ಮಾಡ್ತೀರಾ ಅಂದರೆ ಆಫ್ಲೈನು ಮಾಡ್ಬೋದು. ಆದರೆ ಒಂದು ಕಂಡೀಷನ್ಗಳಿರುತ್ತೆ. ನೀವು ಫೆಡ್ಬುಕ್ ಸೆಲ್ಫಿಯನ್ನು ಓಪನ್ ಮಾಡಿದರೆ ಆನ್ಲೈನಲ್ಲಿ ನಿಮಗೆ ಯಾವುದೇ ರೀತಿಯಾದ ಒಂದು ಲಿಮಿಟೇಷನ್ಸ್ ಇರೋದಿಲ್ಲ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಕಂಪ್ಲೀಟ್ ಡೀಟೇಲ್ಸನ್ನು ವೆರಿಫೈ ಮಾಡಿಕೊಂಡು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಎಕ್ಸೆಪ್ಟ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೋ ಇಲ್ಲಿ ಮತ್ತೆ ಒಂದು ಪ್ರೊಫೈಲ್ ಡೀಟೇಲ್ಸನ್ನು ಎಡಿಟ್ ಮಾಡಲಿಕ್ಕೆ ಆಪ್ಷನ್ ಸಿಗುತ್ತೆ. ಬೇಕಂದರೆ ಎಲ್ಲ ಸರಿಯಾಗಿದ್ದರೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡೋದು ನಿಮ್ಮ ಅಕೌಂಟು ಈಗ ಒಂದು ನಂಬರ್ ಜನ್ರೇಟ್ ಆಗಿರುತ್ತೆ. ಆದರೆ ಅದನ್ನು KYCಯನ್ನು ಕಂಪ್ಲೀಟ್ ಮಾಡಬೇಕು. KYCಗೆ ಏನೇನು ಬೇಕಂತ ನಿಮಗೆ ಮುಂದೆ ತಿಳಿಸ್ಕೊಡ್ತೇನೆ. ಇಲ್ಲಿ ಇನಿಷಿಯೇಟ್ ವಿಡಿಯೋ ಕಾಲ್ ಅಂತ ಕ್ಲಿಕ್ ಇದ್ದಾನೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮೊದಲೇದಾಗಿ ಒಂದು ಇಂಟರ್ನೆಟ್ ಸ್ಟೇಬಲ್ ಇರಬೇಕು ಮತ್ತು ಒಂದು ಕಾಪಿ ಇರಬೇಕು ಪ್ಯಾನ್ ಕಾರ್ಡ್ದು, ಅಂದರೆ ಒಂದು ಜೆರಾಕ್ಸ್ ಅಲ್ಲ ಒರಿಜಿನಲ್ ಪ್ಯಾನ್ ಕಾರ್ಡೇ ಇರಬೇಕು, ಫಿಸಿಕಲ್ ಕಾರ್ಡು. ಮತ್ತು ಒಂದು ಲೈಟ್ ಇರಬೇಕು, ಲೈಟ್ ಕಂಡೀಷನ್ ಇರಬೇಕು, ಮತ್ತು ಒಂದು ಪೆನ್ ಇರಬೇಕು, ಮತ್ತು ಒಂದು ಬ್ಲ್ಯಾಂಕ್ ಪೇಪರ್ ಇರಬೇಕು. ಈಗ ಇನಿಷಿಯೇಟ್ ವಿಡಿಯೋ ಕಾಲ್ ಮೇಲೆ ಕ್ಲಿಕ್ ಮಾಡೋಣ. ವಿಡಿಯೋ ಕಾಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ಡಿವೈಸಿನ ಒಂದು ಲೊಕೇಶನನ್ನು ನೀವು ಆನ್ ಮಾಡಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಕ್ರೋಮ್ ಬ್ರೌಸರ್ನಲ್ಲಿ ಇದನ್ನ ಅಲೌ ವೈಲ್ ವಿಸಿಟಿಂಗ್ ದ ಸೈಟ್ ಅಂತಲೂ ಕ್ಲಿಕ್ ಮಾಡಬೇಕು. ಅದಾದ ನಂತರ ಇಲ್ಲಿ ನೋಡೋದು ಅದೊಂದು ಫೆಚ್ ಮಾಡ್ತಾ ಇರುತ್ತೆ ನಿಮ್ಮ ಲೊಕೇಶನ್ನು. ಅದಾದ ನಂತರ ಇಲ್ಲಿ ವಿಡಿಯೋ ಕಾಲ್ ಸ್ಟಾರ್ಟ್ ಆಗುತ್ತೆ. 1 ನಿಮಿಷ ವೇಟ್ ಮಾಡಬೇಕು. ಅಷ್ಟರಲ್ಲಿ ಒಂದು ವಿಡಿಯೋ ಕಾಲ್ ಏಜೆಂಟು ಕನೆಕ್ಟ್ ಆಗ್ತಾರೆ. ಅವರು ನಿಮ್ಮ ಕಡೆ ಪ್ಯಾನ್ ಕಾರ್ಡು ಮತ್ತು ಪೇಪರು ಪೆನ್ ಇದೆ ಅಂತ ಕೇಳ್ತಾರೆ. ಅದನ್ನೆಲ್ಲ ಶೋ ಮಾಡಲಿಕ್ಕೆ ಕೂಡ ಹೇಳ್ತಾರೆ, ಶೋ ಮಾಡಬೇಕು. ಇಲ್ಲಿ ಇನ್ನೊಂದು ಏನಂದರೆ ಇಲ್ಲಿ ಯಾವುದೇ ರೀತಿಯಾದ ಒಂದು ಆಧಾರ್ ಕಾರ್ಡ್, ವೋಟರ್ ID ಯಾವುದನ್ನು ಶೋ ಮಾಡಬಾರ್ದು, ಇಲ್ಲಾಂದರೆ ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ. ಅದಾದ ನಂತರ ಇಲ್ಲಿ ಒಂದು 6 ಡಿಜಿಟ್ ಪಿನ್ನನ್ನು ಸ್ಕ್ರೀನ್ ಮೇಲೆ ತೋರಿಸ್ತಾರೆ, ಅದನ್ನು ಹೇಳಬೇಕು. ಅದಾದ ನಂತರ ನಿಮ್ಮ ಒಂದು ಸೆಲ್ಫಿಯನ್ನು ಕ್ಲಿಕ್ ಮಾಡ್ಕೋತಾರೆ. ಅದಾದ ನಂತರ ನೀವು ಒಂದು ಪ್ಯಾನ್ ಕಾರ್ಡನ್ನು ಶೋ ಮಾಡಂತಾರೆ. ಪ್ಯಾನ್ ಕಾರ್ಡನ್ನು ಶೋ ಮಾಡಿ
ಅದಾದ ನಂತರ ಸಿಗ್ನೇಚರನ್ನು ಕೂಡ ಮಾಡಲಿಕ್ಕೆ ಹೇಳ್ತಾರೆ. ಸಿಗ್ನೇಚರ್ ಕೂಡ ಮಾಡಿ. ಅದಾದ ನಂತರ ಕೇವಲ 1 ಗಂಟೆ ಅಥವಾ 1 ದಿನಗಳ ಕೂಡ ಟೈಮ್ ತೊಗೊಳುತ್ತೆ. ಕೆಲವೊಂದಷ್ಟು ಟೈಮ್ಗಳಲ್ಲಿ ನಮ್ಮದು ಒಂದು 8 ಅವರ್ಸ್ ತೊಗೊಂಡಿತ್ತು KYC ಕಂಪ್ಲೀಟ್ ಆಗಲಿಕ್ಕೆ. ಅದಕ್ಕಾಗಿ ಕಂಪ್ಲೀಟನ್ನು ನೀವು ಡೀಟೇಲ್ಸನ್ನು ವೆರಿಫೈ ಮಾಡ್ಕೋತಾರೆ. ಅದಾದ ನಂತರ ನಿಮಗೆ ಒಂದು KYCಯನ್ನು ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಕೇವಲ ಒಂದು 7 ದಿನಗಳ ಒಳಗಾಗಿ KYC ಕಂಪ್ಲೀಟ್ ಆದಮೇಲೆ ನಿಮಗೆ ಒಂದು ಡೆಬಿಟ್ ಕಾರ್ಡ್ ನಿಮ್ಮ ಅಡ್ರೆಸ್ಗೆ, ಕಮ್ಯುನಿಕೇಷನ್ ಅಡ್ರೆಸ್ಗೆ ಬಂದು ತಲುಪುವಂಥದ್ದು. ಇದೊಂದು ಕಂಪ್ಲೀಟ್ಲಿ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಆಗಿರುವಂಥದ್ದು. ನಿಮಗೆ ಇನ್ನಿತರದ SBI, ಬ್ಯಾಂಕ್ ಆಫ್ ಬರೋಡಾ ಎಲ್ಲ ರೀತಿಯಾದ ಒಂದು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಹೇಗೆ ಓಪನ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಆ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿ ಹೋಗಿ ನೀವು ನೋಡ್ಬೋದು. ನಾನು ಮುಂದಿನ ವಿಡಿಯೋದಲ್ಲಿ ಇದನ್ನ ಆ್ಯಪನ್ನು ಹೇಗೆ ಇನ್ಸ್ಟಾಲ್ ಮಾಡಬೇಕು, ಇಂಟರ್ನೆಟ್ ಬ್ಯಾಂಕಿಂಗ್ ಹೇಗೆ ಇನ್ಸ್ಟಾಲ್ ಮಾಡಬೇಕು, ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೇನಾದರೂ ಕ್ವೇರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತೇನೆ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.